ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಶರತ್ ಮಾತು ನಮಸ್ಕಾರ. ಇವತ್ತಿನ ವಿಡಿಯೋ ಟಿಪ್ಸಲ್ಲಿ ಏನಂದರೆ ಟಾಪಿಕ್ ಬಂದು ಮಿರರ್ ಪ್ಲೇಸ್ಮೆಂಟು. ಸೊ ಮಿರರು ಯಾವ ಜಾಗದಲ್ಲಿ ಪ್ಲೇಸ್ ಮಾಡಬೇಕು ಮತ್ತು ಅದರಿಂದ ಇರುವಂಥ ಸೈನ್ಸ್ ಏನು ವಾಸ್ತು ಏನಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ನೀವಿನ್ನು ನಮ್ಮ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ನಾರ್ಮಲಾಗಿ ಏನಾಗುತ್ತೆ, ನಮ್ಮ ಹಿರಿಕರು ವಾಸ್ತು ಪ್ರಕಾರ ಏನಂದರೆ ಬೆಡ್ ಆಪೋಸಿಟ್ ಮಿರರ್ ಕೊಡಬೇಡಿ ಅಂತ ನಮ್ಮೊಂದು ಶಾಸ್ತ್ರ ಇದೆ. ಅದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನಂದರೆ ನೀವು ಮಲಗಿದ್ದಾಗ ಆಪೋಸಿಟ್ ಮಿರರ್ ಇದ್ದಾಗ ಎದ್ದ ತಕ್ಷಣ ನಮ್ಮ ಪ್ರತಿಬಿಂಬ ನಾವೇ ನೋಡಿದಾಗ ಡಿಸ್ಟರ್ಬೆನ್ಸ್ ಸ್ಲೀಪ್ ಆಗುತ್ತೆ. ಒಂದು ಎರಡನೇದು, ನಿಮಗೆ ಪೀಸ್ಫುಲ್ ಆದ ಸ್ಲೀಪ್ ಇಲ್ಲ ಅಂದರೆ ದಿನ ಪೂರ್ತಿ ಡಿಸ್ಟರ್ಬೆನ್ಸ್. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಮಿರರ್ ಪ್ಲೇಸ್ಮೆಂಟ್ನ ಆದಷ್ಟು ನೀವು ಬೆಡ್ ಆಪೋಸಿಟ್ನ ಅವಾಯ್ಡ್ ಮಾಡಿ, ಸೈಡ್ಸಲ್ಲಿ ಪ್ರೊವೈಡ್ ಮಾಡಿ. ಎರಡೂ ಸೈಡ್ ಕೂಡ ಪ್ರೊವೈಡ್ ಮಾಡ್ಬೋದು. ಇಲ್ಲಿ ನಾವು ಒಂದು ಸೈಡ್ ಪ್ರೊವೈಡ್ ಮಾಡಿದ್ವಿ. ನಾರ್ಮಲ್ ಬರೀ ಮಿರರ್ ಅಲ್ಲ, ಮಿರರು ವಿತ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟೋರೇಜ್. ಸೊ ಬ್ಯಾಕ್ ನೋಡಿದ್ರೆ ಸ್ಲೈಡಿಂಗ್ ಮಿರರ್ನ ಪ್ರೊವೈಡ್ ಮಾಡಿದ್ದೀವಿ. ಬ್ಯಾಕ್ ಸೈಡು ನೀವು ಯೂಸ್ ಮಾಡ್ಬೇಕಂತ ನಿಮ್ಮದು ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಬ್ಯಾಕ್ ಸೈಡು ಸ್ಟೋರ್ ಮಾಡ್ಬೋದು. ಇದು ನೀವು ಕಂಪ್ಲೀಟ್ ಕ್ಲೋಸ್ ಆದರೆ ನಾರ್ಮಲ್ ಮಿರರ್ ಥರ ಕಾಣ್ತಾ ಇರುತ್ತೆ. ಒಂದು ಪುಟಾಣಿ ರೂಮಲ್ಲಿ ನೀವು ಮಿರರ್ ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಫಾಲೋ ಮಾಡ್ಬೋದು. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟ್ರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ ಮನೆ ಕಟ್ಕೊಡುವ ಶರತ್ ಮಾತು ನಮಸ್ಕಾರ.